ಬೆಂಗಳೂರಿನಿಂದ ರಾಯಚೂರಿಗೆ ಪ್ರಯಾಣಿಕರನ್ನ ಹೊತ್ತೊಯ್ತಾ ಇದ್ದಂತಹ ಖಾಸಗಿ ಬಸ್ ಒಂದು ಬೆಂಕಿಗಾಹುತಿಯಾಗಿರುವಂಥದ್ದು. ಇದ್ದಕ್ಕಿದ್ದ ಹಾಗೇನೆ ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಚಲಿಸ್ತಾ ಇದ್ದಂತಹ ಖಾಸಗಿ ಬಸ್ನ ಟೈರ್ ಬ್ಲಾಸ್ಟ್ ಆಗಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ರಾಯಚೂರಿನಿಗೆ ಹೊರಟಂತಹ ಬಸ್ ಇದು, ಖಾಸಗಿ ಬಸ್ಸು ಬೆಂಗಳೂರಿನಿಂದ. ಎಸಿ ಬಸ್ ಆಗಿದ್ರಿಂದ ಉಸಿರುಗಟ್ಟಿ ಪ್ರಯಾಣಿಕರು ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಬೆಂಕಿ ಹೊತ್ತಿಕೊಳ್ತಾ ಇದ್ದಂತೆ ಪ್ರಯಾಣಿಕರು ಕಿಟಕಿಯಿಂದ ಎಲ್ಲ ಜಿಗಿದು ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿತ್ತಂತೆ, ಬಟ್ ವಿದ್ಯಾರ್ಥಿಗಳ ಪ್ರಮಾಣ ಪತ್ರ ಆಗಿರಬಹುದು, ಬೇರೆ ಬೇರೆ ವಸ್ತುಗಳೆಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೆ ಬಿಳಿ ಬಣ್ಣದ ಖಾಸಗಿ ಬಸ್ಸು ರಾಯಚೂರಿಗೆ ಹೊರಟಿತ್ತು ಬೆಂಗಳೂರಿನಿಂದ ಪ್ರಯಾಣಿಕರನ್ನು ಕೂರಿಸ್ಕೊಂಡು. ಈ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆಗಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ಇಡೀ ಬಸ್ಸಿಗೇನೆ ಬೆಂಕಿ ವ್ಯಾಪಿಸ್ಕೊಳ್ಳುತ್ತೆ. ಮಹಿಳಾ ಪ್ರಯಾಣಿಕರೊಬ್ಬರ ಸಮಯ ಪ್ರಜ್ಞೆಯಿಂದ 36 ಜನರ ಪ್ರಾಣ ಉಳಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ ಎಲ್ಲರನ್ನೂ ಕೂಡ ಎಬ್ಬಿಸಿ ಬಸ್ಸಿನಿಂದ ಹೊರ ಕರೆದುಕೊಂಡು ಬರುವಂತಹ ಕೆಲಸ ಕೂಡ ಆಗಿದೆ. ನೋಡಿ, ದೀಪಾವಳಿ ಹಬ್ಬಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ರು ವಿದ್ಯಾರ್ಥಿಗಳು. ಬಸ್ ಹತ್ತುವಾಗಲೇ ಮಹಿಳಾ ಪ್ರಯಾಣಿಕರೊಬ್ರು ಏನೋ ಇಲ್ಲಿ ಗಡ್ಬಡ್ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗಿತ್ತು. ಬೆಂಕಿ ವಾಸನೆ ಬರ್ತಿದೆ ಅಂತ ಚಾಲಕನಿಗೆ ಪ್ರಯಾಣಿಕರು ತಿಳಿಸಿದ್ರಂತೆ. ಆದರೂ ನಿರ್ಲಕ್ಷ್ಯವನ್ನ ಬಸ್ ಚಾಲಕ ವಹಿಸಿದ್ದ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರೋ ಮಾಹಿತಿ. ಅದೃಷ್ಟವಶಾತ್ ಬಸ್ನಲ್ಲಿದ್ದ 36 ಪ್ರಯಾಣಿಕರು ಸೇಫು. ಗ್ರೀನ್ ಲೈನ್ ಟ್ರಾವೆಲ್ಸ್ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಕಿಯ ಕೆನಾಲ್ಗೆ ಹೇಗೆ ಚಾಚಿಕೊಂಡಿದೆ ಕ್ಷಣ ಮಾತ್ರಕ್ಕೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಬಟ್ ಈಗೇನು ಗೊತ್ತಾ, ಇಲ್ಲಿ ಪ್ರಶ್ನೆ ಇರೋದು, ಈ ಟೈಮ್ನಲ್ಲಿ, ಸ್ಪೆಷಲಿ ಹಬ್ಬದ ಟೈಮ್ನಲ್ಲಿ ತುಂಬಾ ಖಾಸಗಿ ಬಸ್ಗಳು ಆಪರೇಟ್ ಆಗುತ್ತೆ, ವಿಪರೀತ ಕಾರ್ಯಾಚರಣೆ ಇರುತ್ತೆ. ಅವ್ರದ್ದೆಲ್ಲ ಸೇಫ್ಟಿ ಮೆಜರ್ಮೆಂಟ್ಸ್ ಏನು ಅನ್ನೋದು ಪ್ರಶ್ನೆ ಬರುತ್ತೆ. ಬೆಂಗಳೂರಿನಿಂದ ರಾಯಚೂರಿಗೆ ಬರ್ತಿದ್ದ ಗ್ರೀನ್ ಲೈನ್ ಟ್ರಾವೆಲ್ಸ್ ಬಸ್ ಏಕಾಏಕಿ ಬೆಂಕಿಗೆ ಒಂದು ಅನಾಹುತಕ್ಕೆ ಈಡಾಗಿರುವಂಥದ್ದು. ಅದರಲ್ಲಿ ಪ್ರಯಾಣ ಮಾಡ್ತಿದ್ದಂಥ 32 ಜನ ಪ್ರಯಾಣಿಕರು ಅದೃಷ್ಟವಶಾತ್ ಸ್ವಲ್ಪದರಲ್ಲೇ ಪಾರಾಗಿ ಬಂದಿರುವಂಥದ್ದು. ಈಗ ಆ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿದ್ದಂಥ ಪ್ರಯಾಣಿಕರ ವಸ್ತುಗಳೆಲ್ಲ ಬಹುತೇಕ ಸಂಪೂರ್ಣವಾಗಿ ಸುಟ್ಟಿರುವಂಥದ್ದು. ಅಲ್ಲಿರ್ತಕ್ಕಂಥ ಮೊಬೈಲ್ಗಳಿರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಬಹುಮುಖ್ಯವಾದಂಥ ದಾಖಲೆಗಳಿರ್ಬೋದು, ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ನಿಜಕ್ಕೂ ಕೂಡ ಪ್ರಯಾಣಿಕರು ತಮ್ಮ ಜೀವವನ್ನು ಉಳಿಸ್ಕೊಡ್ಲಿಕ್ಕೆ ಪರದಾಡಿ ಅವರು ಬಂದಿರುವಂಥದ್ದು. ಈಗ ರಾಯಚೂರಿನ ಪಶ್ಚಿಮ ಠಾಣೆ ಪೊಲೀಸ್ ಠಾಣೆ ಮುಂದೆ ಇದ್ದಾರೆ. FIR ದಾಖಲು ಮಾಡಲಿಕ್ಕೆ ಅವ್ರು ಬಂದಿದ್ದಾರೆ. ಘಟನೆ ಹೇಗಾಯಿತು, ಅವ್ರು ಏನೆಲ್ಲ ಅನುಭವಿಸಿದ್ರು ಅಲ್ಲಿ ಅನ್ನುವಂಥದ್ದು ಅವ್ರನ್ನೇ ಕೇಳೋಣ. ಮೇಡಮ್, ಇದು ಎಷ್ಟು ಗಂಟೆಗೆ ನಡೀತು ಮತ್ತೆ ಹೇಗಾಯ್ತು? ಇದು 2:30 ಆಗಿತ್ತು, ಸುಮಾರು ರಾತ್ರಿ 2:30 ಟೈಮಲ್ಲಿ ಒಂದು ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಸ್ಸಲ್ಲಿ ಸುಟ್ಟು ಸ್ಮೆಲ್, ವೈರ್ ಸ್ಮೆಲ್ ಬರ್ತು. ಬಂದಮೇಲೆ ನಾನೇ ಕೆಳಗಿಡಿದು ಹೋಗಿ ಡ್ರೈವರ್ಗೆ ಹೇಳಿದೆ, ಏನೋ ಸ್ಮೆಲ್ ಬರ್ತಾ ಇದೆ ಬ್ರದರ್, ಸ್ಟಾಪ್ ಮಾಡಿ ಅಂತೇಳಿ. ಆ ಮಾತು ಹೇಳಿದ್ರಲ್ಲಿ ಬೆಂಕಿ ಕಾಣಿಸ್ಕೊಂತು. ನನ್ನ ಮಗಳು, ನಾನು, ಇವರೆಲ್ಲ ಹೋದ್ವಿ. ಬಸ್ಸಲ್ಲಿ ನಿಂದ್ರಿಸು, ಡ್ರೈವರ್ಗೆ ಹೇಳ್ತಾ ಇದ್ವಿ, ನೀನು ಸೈಡ್ ಹಾಕಿ, ನೀನು ಫಸ್ಟ್ ಗಾಡಿನ ಸೈಡ್ ಹಾಕಪ್ಪ, ಬೆಂಕಿ ಕಾಣ್ತಾ ಇದೆ ಗಾಡಿಯಲ್ಲಿ. ಅಂದರೆ ಯಾವ ಬೆಂಕಿ ಇಲ್ಲ, ಟೈರ್ ಬ್ಲಾಸ್ಟ್ ಆಯ್ತು ಅಂತ ಹೇಳ. ಟೈರ್ ಬ್ಲಾಸ್ಟ್ ಆದ್ರೂ ಪರವಾಗಿಲ್ಲ, ನೀನು ಫಸ್ಟ್ ಗಾಡಿ ಸೈಡ್ಗೆ ಹಾಕಂದ್ರು 1 ಕಿಲೋಮೀಟರ್ ತನೂ ಅವ್ನು ಸೈಡಿಗೆ ಹಾಕ್ಲಿಲ್ಲ. ಪೂರಾ ಬಸ್ಸು ಹೊಗೆ ಮುಚ್ಚಕತ್ಬಿಡ್ತು. ಹೊಗೆ ಮುಚ್ಚ ಮಾಡಿ ಏನಾಗ್ಬಿಡ್ತು, ಅವನಿಗೆ ಡೋರ್ ಅನ್ಲಾಕ್ ಮಾಡಲಿಕ್ಕೆ ಬರಲಿಲ್ಲ. ಆ ಡ್ರೈವರಿಗೆ ಡೋರ್ನ ಹೆಂಗ ಓಪನ್ ಮಾಡಲಿಕ್ಕೆ ಅವನಿಗೆ ಗೊತ್ತೇ ಇಲ್ಲ. ಅವನು ಹುಡುಕಾಡ್ತಾ ಇದ್ದಾನೆ. ಈ ಥರ ನಾವು ಕೇಳಿದಾಗ ನಾನೇನು ಮಾಡಿದೆ, ಸಿಟ್ಟಿಗೆದ್ದು ಅವನ ಮೇಲೆ ಹಂಗೆ ಹಿಡಿದೆ, ಎದೆ ಮೇಲೆ ಹಂಗೆ ಇಡ್ಲಿಕ್ಕೆ ಹೋದೆ ನಾನು, ನೀನು ನಿಲ್ಲಿಸ್ತೇ ಇಲ್ಲೋ ಅಂತೇಳಿ. ಆಮೇಲೆ ಅವ್ನು ಸಡನ್ಲಾಗಿ ಅದು ಓಪನ್ ಆಯಿತು. ಓಪನ್ ಆದಾಗೆ ನಾವು ಹಂಗೆ ಬಿಟ್ಟಿವಲ್ಲ, ನಾವು ಫಸ್ಟ್ ಇಳಿದ್ಬಿಟ್ಟಿವಿ. ಇಳಿದ್ಮೇಲೆ ಎಲ್ಲರನ್ನ, ಭಾಳಷ್ಟು ಜನ ಸ್ಟೂಡೆಂಟ್ಗಳೇ ಇದ್ದರು ಬಸ್ಸಲ್ಲಿ. ನಾನು ಹತ್ತಬೇಕಾಗಿದ್ರು ನೋಡಿದ್ದೆ ಅವ್ರನ್ನ, ಯಾರ್ಯಾರು ಇದ್ದಾರೆ ಅಂತೇಳಿ. ಇನ್ನೂ ಒಂದು ಡೌಟ್ ಏನಂದರೆ, ಇಬ್ಬರು ಹುಡುಗಿಯರಿದ್ದರು, ಅವ್ರು ಕಾಣಿಸ್ಲೇ ಇಲ್ಲ ನನಗೆ. ಆ ಹುಡುಗಿಯರೇ ಕಾಣಿಸ್ಲಿಲ್ಲ. ಅದು ಏನಾಯ್ತು ಅಂತಲೇ ಗೊತ್ತಾಗಿಲ್ಲ. ಆದರೆ ಬಸ್ಸಲ್ಲಿ ಯಾವುದೇ ರೀತಿ ಒಂದು ಬೆಂಕಿ ಹತ್ತಿದಾಗ ಒಂದೇನೋ ಫೈರಿಂಗ್ ಆಯಿತು, ಏನಾದರೂ ಇರಬೇಕಲ್ವಾ. 1 ಲೀಟ್ರ್ ಬಾಟಲ್ ತೊಗೊಂಡು ಟೈರ್ನ ನೀರು ಹಾಕ್ತಾ ಇದ್ರು ಅವರು. 1 ಲೀಟ್ರ್ ಬಾಟಲ್, ನೆಗ್ಲೆನ್ಸಿ ಅಷ್ಟು. ಅಂದರೆ ಇಷ್ಟು ಜನ ಪ್ರಯಾಣಿಕರ ಮರಣದ ಜೊತೆ ಆಟ ಆಡ್ತಾ ಇದ್ರು, ಪ್ರಾಣರ ಜೊತೆ ಆಟ ಆಡ್ತಾ ಇದ್ದಾರೆ ಇವರು ಗ್ರೀನ್ ಲೈನ್. ಅಲ್ಲಿ ಏನು ಮುಖ್ಯವಾಗಿ ಘಟನೆಗೆ ಕಾರಣ ಏನಾಗಿತ್ತು, ಆ ಚಾಲಕರ ರೆಸ್ಪಾನ್ಸ್ ಹೇಗಿತ್ತು? ಆಮೇಲೆ ಅವನು ವಾಟರ್ ಹಾಕಿ ಟ್ರೈ ಮಾಡ್ದ. ಆಮೇಲೆ ಏನು ಬೆಂಕಿ ಆರಲಿಲ್ಲ. ಅದೇನಾಯಿತು, ಒಳಗಡೆ ಎಲ್ಲ ಬೆಡ್ಶೀಟು ಆಮೇಲೆ ಪಿಲ್ಲೋಸ್ ಏನಿದೆಯಲ್ಲ ಎಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತು. ಸೊ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಇರುತ್ತೆ. ಸೊ ಅದು ಆರ್ಸಕ್ಕೆ ಅದು ಇಲ್ಲೇ ಇಲ್ಲ ಅವ್ರು. ಆಮೇಲೆ ಅಲ್ಲಿ ಬರ್ತಾ ಇರೋ ಬಸ್ಸುಗಳೆಲ್ಲ ಹೆಲ್ಪ್ ಕೇಳಿದ್ವಿ, ಯಾವ ಬಸ್ಸನ್ನು ನಿಂದಿರಿಸಲಿಲ್ಲ. ಸೊ ಅದೇನಾಯಿತು, ಒಳಗಡೆ ಎಲ್ಲ ಫುಲ್ AC ಇತ್ತಲ್ವಾ. ಸೊ ಎಲ್ಲ ಹೊಗೆ ಕಟ್ಬಿಟ್ಟಿತ್ತು. ನಮ್ಮದು ಮೊಬೈಲ್ಸು, ಲ್ಯಾಪ್ಟಾಪ್ಸು ಏನೇನಿದೆಯಲ್ಲ ಎಲ್ಲ ಒಳಗಡೆನೆ ಎಲ್ಲ ಒಂದು 15 to 20 ಮಿನಿಟ್ಸ್ ಫುಲ್ ಫೈರ್ ಕ್ಯಾಚ್ ಆಗಿ ಫುಲ್ ಬಸ್ಸೇ ಇದಾಗ್ಬಿಡುತ್ತೆ. ಸೊ ಬಸ್ ನೆಗ್ಲಿಜೆನ್ಸ್ ಹೇಗಿದೆ ಅಂತಂದರೆ, 2 ಬಸ್ ಡ್ರೈವರ್ಸ್ ಇರಬೇಕು, ಓಕೆನಾ. ಆಮೇಲೆ ಬ್ರೇಕು ಕೊಟ್ಟಿಲ್ಲ, ಕಂಟಿನ್ಯೂಸ್ ಆಗಿ ಒಬ್ಬರೇ ಹೊಡ್ಕೊಂಡು ಬಂದಿದ್ದೆ. ಆಮೇಲೆ ಟೈರ್ ನೋಡಿದ್ವಿ ಹಿಂದೆ, ನಾನು ಒಂದು 2-3
ಬೆಂಕಿ ಹಾರ್ಸಕ್ಕೆ ಟ್ರೈ ಮಾಡಿದ್ವಿ. ನೋಡಿದ್ರೆ ಪಕ್ಕದಲ್ಲಿ ಹಿಂದಿನ ಟೈರ್ ಏನಿದೆಲ್ಲ ಫುಲ್ ವೇರ್ ಔಟ್ ಆಗಿಬಿಟ್ಟಿದೆ. ಈ ಘಟನೆ ನಡೆದಾಗ ಹೇಗೆ ಅಲ್ಲಿ ಪರಿಸ್ಥಿತಿ ಹೇಗಿತ್ತು? ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರಿ? ಚಾಲಕ ಒಬ್ಬರೇ ಇದ್ರೆ ಇನ್ನೂ ಅವರು ಸಿಬ್ಬಂದಿ ಈ ಥರ ಚಾಲಕ ಇದ್ರು, ಅವ್ರ ಕಡೆಯಿಂದ ಯಾವುದೇ ಥರ ಒಂದು ಹೆಲ್ಪಿಂಗ್ ಏನೂ ಇರಲಿಲ್ಲ. ಅವ್ರಿಗೆ ಒಂದು ಡೋರ್ ತೆಗಿಲಿಕ್ಕೂ ಬರಲಿಲ್ಲ. ಇನ್ನು ಅವ್ರು ಏನು ಹೆಲ್ಪ್ ಮಾಡ್ತಾರೆ? ಅವ್ರು ಏನು ಕೈಯಲ್ಲಿ ಅವ್ರಿಗೆ ಏನೇನು ಆಗಿಲ್ಲ ಅವ್ರ ಕೈಯಲ್ಲಿ ಮಾಡಲಿಕ್ಕೆ. ನಾವಾಗಿ ಒದ್ದಾಡಿ ಎಲ್ಲ ಬಿದ್ದು ಎದ್ದು ಬಂದಿದ್ದು ಅದರಿಂದ. ಹೌದೌದು, ಡಾಕ್ಯುಮೆಂಟ್ಸ್ ನಮ್ಮದೇ ಹೋಗಿದೆ ಎಲ್ಲ. SSLC, PUC, ಡಿಗ್ರಿ ಎಲ್ಲ ನಿನ್ನೆನೇ ಜಸ್ಟ್ ಒಂದು ಹೌದೌದು ನಿನ್ನೆನೇ ಡಾಕ್ಟರ್ ಸರ್ಟಿಫಿಕೇಟ್ ತೊಗೊಂಡಿದ್ದೆ, ಅದನ್ನು ಒರಿಜಿನಲ್ ಡಾಕ್ಯುಮೆಂಟ್ ಸುಟ್ಟೋಗಿದೆ. ಮತ್ತು ಮೊಬೈಲ್, ಲ್ಯಾಪ್ಟಾಪ್, ಟ್ಯಾಬ್ ಎಷ್ಟು ಇತ್ತು ಒಟ್ಟಿಗೆ ಎಲ್ಲ ಕಂಪ್ಲೀಟಾಗಿ ಸುಟ್ಟೋಗಿದೆ, ಏನೂ ಉಳಿದಿಲ್ಲ. ಹಬ್ಬದ ಟೈಮ್ನಲ್ಲಿ 800 ರೂಪಾಯಿ ಇರೋ ಟಿಕೆಟ್ನ 3000 4000 ರೂಪಾಯಿಗೆ ಸುಲಿಗೆ ಮಾಡ್ತಾರೆ ಈ ಖಾಸಗಿ ಬಸ್ ಮಾಲೀಕರು. ಕನಿಷ್ಠ ಪ್ರಜ್ಞೆ, ಸುರಕ್ಷತಾ ಕ್ರಮಗಳನ್ನು ಬಸ್ನಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ವಲ್ಲ ಅವ್ರಿಗೆ. ಆಮೇಲೆ RTOದವರು, ಸಾರಿಗೆ ಇಲಾಖೆಯವರು ಏನು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಎಷ್ಟು ರೈಡ್ಗಳನ್ನು ಮಾಡಿದ್ದಾರೆ, ಎಷ್ಟು ಸುರಕ್ಷತಾ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದನ್ನ ನೋಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಬಿಡುಗಡೆ ಮಾಡಿ ನೋಡೋಣ. ಸಾರಿಗೆ ಸಚಿವರು ತುಂಬಾ ಇಂಪಾರ್ಟೆಂಟ್ ಆಗಿ ಗಮನ ಹರಿಸಬೇಕಾದಂತಹ ವಿಚಾರ ಇದು. ಉಳಿದ ಬಸ್ ಮಾಲೀಕರಿಗೂ ಈ ವಿಚಾರ ಪಾಠ ಆಗಲೇಬೇಕು. ಆಮೇಲೆ ರೇಟ್ ಎಷ್ಟು ಆಗ್ತಿದೆ ಅನ್ನೋದು ಮುಂದಿನ ಹಂತದಲ್ಲಿ ನಾವು ಫಾಲೋ ಅಪ್ ಮಾಡ್ತೀವಿ.